ಆರ್ತಿ 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 ಅಕ್ಕ ನೀವ್ಯಾವಾಗ ಬಂದ್ರಿ? ನಾನು ಆಗ್ಲೇ ಬಂದೆ. ಏನು ಯೋಚನೆ ಮಾಡ್ತಿದ್ಯಾ? ಆಗ್ಲೇ ಊಟ ತಗೊಂಡ್ ಬಂದಿದ್ರು, ಬೇಡ ಅಂತ ವಾಪಸ್ ಕಳಿಸ್ತೀಯಂತೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನೀನು. ಹೀಗೆ ಉಪವಾಸ ಇದ್ರೆ ಮಗು ಗತಿ ಏನಾಗತ್ತೆ ಹೇಳು? ನೋಡು, ನನಗೆ ಊಟ ತಂದಿದ್ದೀನಿ, ನೀನು ಊಟ ಮಾಡು. ನಾನೇ ಮಾಡಿಸ್ಲಾ? ಬೇಡ ಅಕ್ಕ, ನನಗೆ ಹಸಿವಿಲ್ಲ. ಹಸಿವಿಲ್ಲ ಅಂದ್ರೆ ಏನರ್ಥ? ನೀನು ಉಪವಾಸ ಇದ್ದು ಮಗುನು ಉಪವಾಸ ಕೆಡಬೇಕು ಅಂತಿದ್ಯಾ? ನೀನ್ ತಿನ್ನೋದ್ರಲ್ಲಿ ಅರ್ಧ ಭಾಗ ಮಗುಗೆ ಸೇರುತ್ತೆ. ನೀನ್ ಸರಿಯಾಗಿ ತಿಂದ್ರೆ ತಾನೆ ಮಗು ಬೆಳವಣಿಗೆ ಚೆನ್ನಾಗಾಗೋದು. ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ನೀನ್ ತಿನ್ಲೇಬೇಕು. ಪ್ಲೀಸ್ ಅಕ್ಕ, ನನಗೆ ಒತ್ತಾಯ ಮಾಡಬೇಡಿ. ನನಗೆ ಹಸಿವಿಲ್ಲ. ಒಂದೇ ಒಂದು ನಿಮಿಷ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನನ್ನ ಕೈಯಲ್ಲಿ ಆಗ್ತಿಲ್ಲ ಅಕ್ಕ. ನನಗೆ ಊಟ ಬೇಡ, ಏನು ಬೇಡ. ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ನೀನು ಊಟ ಮಾಡಬೇಕು. ಮಗು ಬೆಳವಣಿಗೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಅದ್ರ ಜೀವಕ್ಕೆ ಅಪಾಯ. ನೋಡು, ಡೆಲಿವರಿ ಆಗೋವರೆಗೂ ನಾನು ಹೇಳಿದ್ದನ್ನ ನೀನು ಕೇಳಲೇಬೇಕು. ಇದು ನಮ್ಮನೆ ಮಗು. ನಿಂದೇನೇ ಎಮೋಷನ್ಸ್ ಇದ್ರು ಅದನ್ನೆಲ್ಲ ಬಿಟ್ಟು ನಿನ್ ಮಗು ಬಗ್ಗೆ ಗಮನ ಹರಿಸ್ಲೇಬೇಕು. ಯಾವ್ದಾವ್ದೋ ಟೈಮಲ್ಲಿ ಮನಸ್ಸನ್ನ ಎಲ್ಲೆಲ್ಲೋ ಹರಿಬಿಡಕ್ಕಾಗೋದಿಲ್ಲ ಅಲ್ವಾ? ಅಲ್ಲ ಅಕ್ಕ, ಮಾತು ಬೇಡ ಆರ್ತಿ, ಊಟ ಮಾಡು ಅಷ್ಟೆ. ಊಟ ಮಾಡು. ಆರ್ತಿ, ಹೇಗಿದ್ಯಾ ಕಂದ? ಊಟ ಮಾಡಿದ್ಯಾ ಪುಟ್ಟ? ಯಾಕೆ ಈ ಅಮ್ಮನ ಹತ್ರ ಮಾತಾಡಲ್ವಾ? ನನ್ನ ಮೇಲೆ ಬೇಜಾರ ನಿಂಗೆ? ನನಗೆ ಯಾರ ಮೇಲೆ ಬೇಜಾರಿಲ್ಲ ಅಮ್ಮ. ನನಗೆ ನನ್ನ ಮೇಲೆ ಬೇಜಾರು. ನನ್ನ ಕ್ಷಮಿಸ್ಬಿಡೆ. ಅಂತ ಮಗನ ಹೆತ್ತು ಪಾಪ ಕಟ್ಕೊಂಡ್ಬಿಟ್ಟೆ ನಾನು. ನಿನ್ನಂತ ದೇವತೆಗೆ ಇಂಥ ಗಂಡ ಸಿಗಬಾರ್ದಾಗಿತ್ತು ಕಣೆ. ನೀವ್ಯಾಕಮ್ಮ ಕ್ಷಮೆ ಕೇಳ್ತೀರಾ? ನನ್ನ ಹಣೆ ಬರನೇ ಸರಿ ಇಲ್ದಿರುವಾಗ ಯಾರು ನಂದೇನ್ ಪ್ರಯೋಜನ ಹೇಳಿ? ಒಟ್ನಲ್ಲಿ ನನ್ನ ಗ್ರಹಚಾರನೇ ಸರಿ ಇಲ್ಲ. ಹಾಗೆಲ್ಲ ಅನ್ಕೋಬೇಡ್ವೆ, ತಾಳ್ಮೆ ತನ್ಕೋ. ಆ ದೇವರು ನಿನ್ಗೆ ಅನ್ಯಾಯ ಮಾಡಲ್ಲ, ಎಲ್ಲ ಒಳ್ಳೇದಾಗುತ್ತೆ ಪುಟ್ಟ. ಏನು ಒಳ್ಳೇದಾಗುತ್ತೋ ಏನು, ನನಗದ್ರ ಬಗ್ಗೆ ನಂಬಿಕೆನೆ ಹೊರಟೋಗಿದೆ ಅಮ್ಮ. ಊಟ ಮಾಡ್ತೀಯಾ? ನನ್ಗೆ ಗೊತ್ತು ನೀನು ಊಟ ಮಾಡಿರಲ್ಲ ಅಂತ. ನೀನೀಗ 2 ಜೀವ ಕಣೆ. ನೀನು ಊಟ ಮಾಡದೇ ಇದ್ರೆ ಮಗುನು ಸ್ವರ್ಗತ್ತೆ. ಈಗ ನೀನು ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ಆರ್ತಿ. ಶಶಾಂಕ್ ನನ್ನ ಮೇಲೆ ಆ ರೀತಿ ಆರೋಪ ಮಾಡ್ತಿರ್ಬೇಕಾದ್ರೆ ನಾನು ಈ ಮಗು ಬಗ್ಗೆ ಹೇಗೆ ಗಮನ ಕೊಡ್ಲಿ ಅಮ್ಮ? ನನಗೆ ಈ ಮಗು ಬೇಡಮ್ಮ. ಹಾಗೆಲ್ಲ ಮಾತಾಡ್ಬೇಡ್ವೆ. ಮಗು ತೆಗ್ಸೋದು ಅಂದ್ರೆ ಏನು ಹುಡುಗಾಟ ಅನ್ಕೊಂಡ್ಯಾ ನೀನು? ಅವನೇನೋ ಬುದ್ಧಿ ಇಲ್ಲದೆ ಹುಚ್ಚುಚ್ಚಾಗಿ ಮಾತಾಡ್ದ.
ನಿನಗಾದ್ರೂ ಬುದ್ಧಿ ಬೇಡವಾ? ಇಷ್ಟು ದಿನಗಳಾದ್ಮೇಲೆ ಮಗು ತೆಗ್ಸಿದ್ರೆ ನಿನ್ ಜೀವಕ್ಕೆ ಅಪಾಯ. ಹುಡುಗಾಟ ಆಡ್ಬೇಡ, ಗೊತ್ತಾಯ್ತಾ? ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ್ವೆ. ಎಲ್ಲ ಯೋಚನೆ ಬಿಟ್ಟು ಮೊದಲೋಗಿ ಊಟ ಮಾಡು. ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಯಾಕಮ್ಮನ ಸರಿಯಾಗಿ ಮಾತಾಡ್ತಾ ಇಲ್ಲ? ನನ್ನ ಅಮ್ಮಂಗೆ ಬೇಡವಾ? ಯಾಕೆ ಹೀಗೆ ಮಾಡ್ತಿದ್ಯಾ ದೇವ್ರೆ? ನಾನು ಆದಿತ್ಯನ ಬಿಟ್ಟು ಹೇಗಿರ್ಲಿ? ಆರ್ತಿಯವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಶಶಾಂಕ್ ಏನೋ ಹೇಳಿದ್ರು ಅಂತ, ಮಗುನೇ ತೆಗೆಸ್ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ ನಿಜ ಇರ್ಬೋದಾ? ನಾನು ಈ ಮಗು ತೆಗೆಸ್ತೀನಿ ಅಂದ್ರೆ ಯಾರು ಸಪೋರ್ಟ್ ಮಾಡಲ್ಲ. ಎಲ್ರು ಈ ಮಗು ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಆದಿತ್ಯ ಎಲ್ರೂ ಹೊಸ ಪಾಪ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾರು ನನ್ನ ಮಾತಾಡ್ಸಲ್ಲ, ಹೋಮ್ವರ್ಕು ಮಾಡ್ಸಲ್ಲ. ನನಗೂ ನಂದೇ ಆದಂತ ಮಗು ನೋಡ್ಬೇಕು ಅನ್ನೋ ಆಸೆ ಇದೆ. ಅದನ್ನ ಯಾಕೆ ಆರ್ತಿಯವ್ರು ಅರ್ಥ ಮಾಡ್ಕೋತಿಲ್ಲ? ನಾಳೆ ದಿನ ಕೋರ್ಟ್ನಲ್ಲಿ ನಿಮಗೆ ಇನ್ನೊಂದು ಮಗು ಆಗ್ತಾ ಇದೆ. ಆದಿತ್ಯನ ಶಶಾಂಕ್ಗೆ ಕೊಟ್ಬಿಡಿ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ನಾನು ಯಾರ ಜೊತೆ ಇರ್ಬೇಕು? ಶಶಾಂಕ್ ಜೊತೆನಾ ಅಥವಾ ಸೂರ್ಯ ಅವ್ರ ಜೊತೆನಾ? ಆದಿತ್ಯ ಶಶಾಂಕ್ ಮಗನೇ ಆದ್ರೂ ಅವನು ನನ್ನ ಮಗ. ಕೋರ್ಟ್ನಲ್ಲಿ ಆದಿತ್ಯ ಶಶಾಂಕ್ ಜೊತೆನೆ ಹೋಗ್ತೀನಿ ಅಂದ್ರೆ ಇಲ್ಲಪ್ಪ, ನನ್ ಮಗ ಆತರ ಎಲ್ಲ ಹೇಳಲ್ಲ. ಅವನು ಹೇಳಲ್ಲ. ಆದಿತ್ಯನ್ಗೋಸ್ಕರ ಆರ್ತಿಯವ್ರು ನನ್ನ ಬಿಟ್ಟು ಶಶಾಂಕ್ ಹತ್ರ ಹೊಟ್ಟೋದ್ರೆ ಒಂದ್ ವೇಳೆ ಶಶಾಂಕ್ ಆದಿತ್ಯನ ಮನ್ಸು ಬದಲಾಯಿಸ್ಬಿಟ್ರೆ? ಈಗ ಹೊಸ ಪಾಪು ಬರುತ್ತಲ್ಲ, ಬಂದ ಮೇಲೆ ಸೂರ್ಯ ಅವರು ಅಮ್ಮ ನನ್ನ ಮಾತಾಡಿಸ್ತಾರ? ಈ ಮಗುವಿಂದಲೇ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಈ ಮಗುನೇ ಇಲ್ದಿದ್ರೆ ನನಗೆ ಆರ್ತಿಯವ್ರು ಬೇಕು. ಅದಕ್ಕೋಸ್ಕರ ಆದಿತ್ಯನ ನಾನು ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ. ಆದಿತ್ಯ ಆದಿತ್ಯ ನನ್ನ ಜೊತೆಲೇ ಇರ್ತಾನೆ. ಹೌದು, ಆದಿತ್ಯ ನನ್ನ ಜೊತೆಲೇ ಇರ್ತಾನೆ. ನನಗೆ ಆದಿತ್ಯನೇ ಮುಖ್ಯ. ಆದಿತ್ಯನೇ ಮುಖ್ಯ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಈಗ ನಿಮ್ಗೆ 7ನೇ ತಿಂಗಳು ನಡೀತಾ ಇರೋದು. ನೀವು ಹೇಳಿದ ತಕ್ಷಣ ನಾವು ಅಬಾರ್ಷನ್ ಮಾಡಕ್ಕಾಗೋದಿಲ್ಲ. ಹಾಗಲ್ಲ ಡಾಕ್ಟರ್, ನನ್ನ ಪ್ರಾಬ್ಲಮ್ ಏನಂತ ನಿಮಗೆ ಗೊತ್ತಿಲ್ಲ. ನಿಮ್ ಪ್ರಾಬ್ಲಮ್ 1000 ಇರ್ಬೋದು, ಆದ್ರೆ ನಾನು ಡಾಕ್ಟರ್ ಆದವ್ರು ಅಬಾರ್ಷನ್ ಮಾಡ್ಬೇಕಂದ್ರೆ ಸರ್ಟೆನ್ ಮೆಡಿಕಲ್ ಗ್ರೌಂಡ್ಸ್ ಬೇಕಾಗುತ್ತೆ. ಆದ್ರೆ ನಿಮ್ ವಿಷಯದಲ್ಲಿ ಆತರ ಸಮಸ್ಯೆ ಯಾವುದೂ ಇಲ್ಲ. ಅಲ್ಲ ಡಾಕ್ಟರ್. ಸಾಕು ನಿಲ್ಸಿ ಆರ್ತಿಯವ್ರೆ. ಮಗು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ನಾವು ಅಬಾರ್ಷನ್ ಮಾಡ್ತೀವಿ. ಯಾವುದಾದ್ರೂ ಹೆಣ್ಣು ಮಕ್ಕಳು ಅನಾಹುತದಲ್ಲಿ ಗರ್ಭಿಣಿ ಆದ್ರೆ ನಾವು ಅಬಾರ್ಷನ್ ಮಾಡ್ತೀವಿ. ನೀವು ಮದುವೆ ಆದವರು 3 ತಿಂಗಳ ಮೇಲೆ ಯಾವುದೇ ಕಾರಣಕ್ಕೂ ನಾವು ಅಬಾರ್ಷನ್ ಮಾಡೋದಿಲ್ಲ. ಹಾಗೆ ಮಾಡಿದ್ರೆ ತಾಯಿ ಮಗು ಇಬ್ರಿಗೂ ಅಪಾಯ ಇದೆ. ಪ್ರಾಣ ಹೋದ್ರೆ ಹೋಯ್ತು. ಸಾಕು ನಿಲ್ಸಿ. ನಮ್ಮ ಕೆಲಸನೂ ಹೋಗುತ್ತೆ. ಈ ರೀತಿ ಯೋಚನೆ ಮಾಡೋದು ಬಿಟ್ಟು ಮಗು ಬೆಳವಣಿಗೆ ಬಗ್ಗೆ ನೋಡಿ. ನನ್ನನ್ನು ಕೇಳ್ದಾಗೆ ಬೇರೆ ಯಾರ ಹತ್ರನೂ ಕೇಳಕ್ ಹೋಗಬೇಡಿ. ಕೇಸ್ ಹೆಚ್ಚು ಕಡಿಮೆ ಆದರೆ ಎಲ್ರಿಗೂ ತೊಂದರೆ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಲೀವ್ ದ ಮ್ಯಾಟರ್. 1 ನಿಮಿಷ ಬರ್ತೀನಿ ರೀ.
ಹಲೋ, ಯಾರು ಮಾತಾಡ್ತಿರೋದು? ಇದು ರಾಜಶೇಖರ್ ಮನೆ ತಾನೆ? ಹೌದು, ನೀವ್ಯಾರು? ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಮಾತಾಡ್ತಾ ಇರೋದು. ಡಾಕ್ಟರ್, ಗೊತ್ತಾಗ್ಲಿಲ್ಲ, ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಪ್ರಾಬ್ಲಮ್ ಆಗಿರೋದು ನಿಮ್ಮ ಮನೇಲಿ. ನೀವು ಗಾಯತ್ರಿ ಅವರ ಅಥವಾ ಪರಿಮಳ ಅವರ? ನಾನು ಪರಿಮಳ ಮಾತಾಡ್ತಿರೋದು. ನಮ್ಮ ಮನೇಲಿ ಪ್ರಾಬ್ಲಮ್ಮಾ? ಏನು ಹೇಳ್ತಿದ್ದೀರಾ ನೀವು? ಅದನ್ನ ನೀವೇ ಹೇಳಬೇಕು. ನಿಮ್ಮನೆ ಪ್ರಾಬ್ಲಮ್ ಏನಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನೆ ಸೊಸೆ ಆರ್ತಿ ಇಲ್ಲಿಗೆ ಬಂದಿದ್ದಾರೆ. ಆರ್ತಿ ಅಲ್ಲಿಗೆ ಬಂದಿದ್ದಾಳಾ? ಏನಾಯ್ತು ಡಾಕ್ಟರ್? ಮಗುಗೇನಾದ್ರೂ ಪ್ರಾಬ್ಲಮ್ಮಾ? ಮಗುನೇ ಅವ್ರಿಗೆ ಪ್ರಾಬ್ಲಮ್ ಅಂತೆ. ಏನು ಏನ್ ಹೇಳ್ತಿದ್ದೀರಾ ನೀವು? ಅವ್ರು ಹೇಳಿದ್ನೇ ಹೇಳ್ತಾ ಇದ್ದೀನಿ. ಅವ್ರಿಗೆ ಮಗುನೇ ಪ್ರಾಬ್ಲಮ್ ಅಂತೆ. ಮಗುನ ತೆಗ್ಸಾಕ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ. ಏನು? ಹೌದು, ಈಗಲೇ ಮಗುನ್ ತೆಗೀರಿ ಅಂತ ಹಠ ಮಾಡ್ತಿದ್ದಾರೆ. ಪ್ಲೀಸ್ ಯಾರಾದ್ರೂ ಬಂದು ಅವ್ರನ್ನ ಕರ್ಕೊಂಡೋಗಿ. ನೀನ್ ಏನಂತ ತಿಳ್ಕೊಂಡಿದ್ಯಾ ಆರ್ತಿ? ನಮ್ಮನ್ನ ಒಂದ್ ಮಾತು ಹೇಳ್ದೆ ಕೇಳ್ದೆ ನೀನ್ ಹೋಗಿ ಮಗು ತೆಗೆಸ್ಕೊಂಬರಕ್ ಹೋಗಿದೀಯಲ್ಲ, ನಿನಗ್ ಮನ್ಸಾದ್ರೆ ಹೇಗ್ ಬಂತು? ಮಾತಾಡು. ನೀನ್ ಹೀಗ್ ಮೌನವಾಗಿದ್ರೆ ನಮ್ಗೆ ಹೇಗ್ ಅರ್ಥ ಆಗತ್ತೆ? ನೀವ್ ಈ ತರ ಮಾಡ್ತೀರಂತ ನಾವ್ ಅನ್ಕೊಂಡ್ರಲ್ಲ ಅದಕ್ಕೆ. ನಾನು ಎಷ್ಟು ಸತಿ ನಿಮ್ ರೂಮಿಗೆ ಬಂದೆ, ಆದ್ರೂ ನನ್ ಕಣ್ ತಪ್ಪಿಸಿ ಹೋಗಿದ್ದೀರಾ ನೀವು. ನನ್ನ ಮಗ ನಿನ್ನ ಮದ್ವೆ ಮಾಡ್ಕೊಂಡ, ನಿನ್ ಮಗನ ಅವನ್ ಮಗ ಅಂತ ತಿಳ್ಕೊಂಡ. ನಿಮ್ಮಿಬ್ರು ಮದ್ವೆ ಆದ್ಮೇಲೆ ನಿನ್ನನ್ನು ಆದಿತ್ಯನು ನಾವು ಬೇರೆ ಅಂತ ಅನ್ಕೊಳ್ಳೇ ಇಲ್ಲ. ಆದಿತ್ಯ ನಮ್ಮ ಮೊಮ್ಮಗ, ಹಾಗೆ ನಾವೆಲ್ಲರೂ ಅವನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಯಾಕೆ ಗೊತ್ತಾ? ನಿನ್ನ ಒಳ್ಳೆತನ ನೋಡಿ ನೀನು ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ ಅಂತ. ನಾನು ನಿನ್ಗೊಂದು ಮಾತು ಕೊಟ್ಟಿದ್ದೆ, ಆದಿತ್ಯನ ಶಶಾಂಕ್ನಿಂದ ರಕ್ಷಿಸೋ ಜವಾಬ್ದಾರಿ ನಂದು ಅಂತ. ಇಷ್ಟಾದ್ಮೇಲೂ ನೀನು ನಮ್ಮ ವಂಶದ ಕೊಡಿನ ಮಣ್ಣು ಮಾಡಕ್ ಹೊರಟಿದೆಯಲ್ಲ. ಛೇ, ನಿನಗೆ ಹೇಗೆ ಹೇಳ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೋಡು, ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಮನೆ ಸೊಸೆ ಆಗಿ, ನನ್ನ ಮಗನ ಹೆಂಡತಿ ಆಗಿ, ನನ್ನ ಮೊಮ್ಮಗನ ತಾಯಿ ಆಗಿ ಬಾಳ್ವೆ ಮಾಡೋದಾಗಿದ್ರೆ ಮಾತ್ರ ನಿನಗೆ ಮನೇಲಿ ಸ್ಥಾನ. ಈ ಮಗು ನಿನಗೆ ಬೇಡವಾಗಿ ಆದಿತ್ಯ ಮಾತ್ರ ನಿನಗೆ ಬೇಕು ಅಂದ್ರೆ ನೀನು ನಮಗ್ ಬೇಡ. ಸೂರ್ಯನ ಬಿಟ್ಟು ನೀನ್ ಎಲ್ಲಿಗಾದ್ರೂ ಹೋಗ್ಬೋದು. ಹೌದು ಆರ್ತಿ, ನೀನು ಮಗುನ ಉಳಿಸ್ಕೊಂಡ್ರೆ ಮಾತ್ರ ಸೂರ್ಯ ನಿನ್ ಜೊತೆ ಸಂಸಾರ ಮಾಡ್ತಾನೆ. ಅವನ ಮುಖ ನೋಡು, ಮಗು ಅಂದ್ರೆ ಎಷ್ಟು ಆಸೆ ಇಟ್ಕೊಂಡಿದ್ದಾನೆ. ಆದ್ರೆ ನಿನಗ್ ಮಾತ್ರ ಈ ಮಗು ನಿಂದು ಅಂತ ಯಾವತ್ತೂ ಅನಿಸ್ಲೇ ಇಲ್ಲ. ಶಶಾಂಕ್ ಮಗು ಯಾವತ್ತೂ ಸೂರ್ಯನ ಮಗು ಆಗೋದಿಲ್ಲ. ನಿನಗೆ ಆದಿತ್ಯನೂ ಬೇಕು ಅಂದ್ರೆ ನಮ್ಮ ತಕರಾರೇನೂ ಇಲ್ಲ. ಆದ್ರೆ ಆದಿತ್ಯ ಮಾತ್ರ ಬೇಕು ಅಂದ್ರೆ ನಮ್ಮ ಮಗುನ ನಮಗೆ ಕೊಟ್ಟು ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗು. ಈಗ ನೀನ್ ತಗೊಳ್ಳೋ ನಿರ್ಧಾರ, ನಿನ್ನ ಬದುಕಲ್ಲಿ ಸೂರ್ಯ ಹುಟ್ಟತಾನೋ ಮುಳುಗ್ತಾನೋ ಅದು ನಿನಗೆ ಬಿಟ್ಟಿದ್ದು. ನಿಜವಾಗ್ಲೂ ಅವ್ದು ಒಪ್ಕೊಂಬಿಟ್ರ? ಬಿಡ್ತೀನಾ? ನಂಗೆ ಇಲ್ಲಿರಕ್ ಆಗ್ತಾ ಇಲ್ಲ. ನಾನು ಹೋಗ್ಬೇಕು ಅಂತ ಹೇಳ್ದೆ. ಅವ್ದು ಬೈಲಿಲ್ವಾ? ಯಾಕೆ ಅಂತ ಕೇಳಲಿಲ್ವಾ? ಕೇಳಿದ್ರು, ಹೇಳ್ದೆ. ಏನ್ ಹೇಳ್ದ? ನಂಗೇನ್ ಮನ್ಸಿಗೆ ಬಂತೋ ಹೇಳ್ದೆ. ಅವ್ದಕ್ ಬೇಜಾರಾಯ್ತಾ? ನಂಗೆ ಗೊತ್ತು, ಅವ್ರು ಮೇ ಬಿ ಬೇಜಾರ್ ಮಾಡ್ಕೊಂಡಿರ್ಬೋದು. ನಂಗೆ ಇಲ್ಲಿರಕ್ ಆಗ್ತಾ ಇಲ್ಲ. ದೂರ ಹೋದ್ರೆ ಸಾಕು ಅನಿಸ್ತದೆ.
ಯಾಕೋ ನನ್ನನ್ನು ಬಿಟ್ಟು ಹೋಗ್ತೇನೋ? ಪ್ಲೀಸ್ ಬೇಡ ಕಣೋ. ನೀನ್ ಬೇಜಾರು ಮಾಡ್ಕೋಬೇಡ ಸಾಕ್ಷಿ. ನಾನು ಹಿಂಗೆ ಫೋನ್ ನಂಬರ್ ಕೊಡ್ತಾ ಇರ್ತೀನಿ. ನೀನು ತಕ್ಷಣ ಫೋನ್ ಮಾಡ್ತಾನೆ ಇರು. ನಾನು ಅಷ್ಟೇ, ನಾನು ಹಿಂಗೆ ದಿನ ಸಾಯಂಕಾಲ ಫೋನ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಫೋನ್ ಹತ್ರನೇ ಇರು. ಆಯ್ತು. ಅಲ್ಲ ಕಣೋ, ಈ ವಿಷಯ ಅಮ್ಮಂಗೆ ಗೊತ್ತಾ? ಅಮ್ಮಂಗೆ ಹೇಳಿಲ್ಲ, ಸೂರ್ಯ ಅವರೇ ಹೇಳ್ತೀನಿ ಅಂತ ಹೇಳಿದ್ರು. ಹೊಸ ಪಾಪು ಬರುತ್ತಲ್ಲ, ಅದು ಹುಷಾರಾಗಿರ್ಬೇಕು ಅಂತೆ, ಇಲ್ಲ ಅಂದ್ರೆ ಅದಕ್ಕೆ ಪ್ರಾಬ್ಲಮ್ ಆಗತ್ತಂತೆ. ಅದಕ್ಕೆ ಅಮ್ಮಂಗೆ ಹೋಗೋದು ಹೇಳಿಲ್ಲ. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಇನ್ನು 4-5 ದಿವಸ ಆಮೇಲೆ ಹೋಗ್ತೀನಿ. ನಾನು ಇಲ್ದೇ ಇದ್ರೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ. ನನ್ನಿಂದ ತಾನೆ ಇಷ್ಟೆಲ್ಲ ಪ್ರಾಬ್ಲಮ್ಮು. ನಾನೇ ಇಲ್ದೇ ಇದ್ರೆ. ಪಾಪು ಬೇಡ ಅಂತೀರ ಅಮ್ಮ. ಪಾಪು ಜೊತೆ ಆರಾಮಾಗಿರ್ಬೋದು. ಸಾಕ್ಷಿ, ನೀನೇನು ಬೇಜಾರು ಮಾಡ್ಕೋಬೇಡ. ನನಗೆ ಅವಾಗ ಫೋನ್ ಮಾಡ್ತಾನೆ ಇರ್ತೀನಿ. ಓಕೆನಾ? ಆಯ್ತು. ಅವಳು ಏನು ಅಂತ ತಿಳ್ಕೊಂಡಿದ್ದಾಳೆ? ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇರುತ್ತೆ. ನನಗೆ ಅವಳು ಈ ವರ್ತನೆ ಇಷ್ಟ ಆಗ್ಲಿಲ್ಲ. ಅದಾಗಲ್ಲಮ್ಮ, ಅವ್ರಿಗೆ ಶಾಕ್ ಆಗಿದೆ ಅಲ್ವಾ? ಅವಳಿಗೊಬ್ಳಿಗೆನ ಶಾಕ್ ಆಗಿರೋದು? ನಮಗಾಗಿಲ್ವಾ, ನಿನಗಾಗಿಲ್ವಾ? ಸೂರ್ಯ, ನೀನು ಆರ್ತಿನ ಮದುವೆ ಮಾಡ್ಕೋತೀನಿ ಹಿಂದೆ. ನಿನ್ನ ಸುಖ ನಮಗ್ ಮುಖ್ಯ ಆಗಿತ್ತು. ಅವಳನ್ನ ಮನೆ ಮಗಳ ತರ ನೋಡ್ಕೊಂಡ್ವಿ. ಆದಿತ್ಯನ್ಗೂ ಸಾಕ್ಷಿಗೂ ಯಾವುದೇ ಭೇದ ಭಾವ ಇಲ್ದೆ ಸಾಕಿಲ್ವಾ? ಈಗ ಯಾಕಮ್ಮ ಅದೆಲ್ಲ? ಅದೆಲ್ಲ ನಿನಗೆ ಅರ್ಥ ಆಗ್ಬೇಕು. ಆರ್ತಿ ಒಳ್ಳೆ ಹುಡುಗಿನೇ. ನಮ್ಮನೆಯವ್ರ ಒಳ್ಳೆತನನೂ ನಿನಗೆ ಅರ್ಥ ಆಗ್ಬೇಕಲ್ವಾ? ಒಂದ್ ವಿಷಯ ಹೇಳ್ತೀನಿ ಕೇಳು. ಆದಿತ್ಯ ನಮ್ಮನೆ ಮಗು, ಆದ್ರೆ ನಮ್ಮ ವಂಶದ ಕುಡಿ ಅಲ್ಲ. ಆರ್ತಿ ಹೊಟ್ಟೆಲಿ ಈಗ ಬೆಳೀತಿದೆಯಲ್ಲ, ಅದು ನಮ್ಮ ವಂಶದ ಕುಡಿ. ಅದ್ರ ಮೇಲೆ ನಮ್ಗೆಲ್ಲರ ಹಕ್ಕು ಇದೆ. ಆ ಮಗು ಬದುಕಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡೋ ಹಕ್ಕು ನಮಗೂ ಇದೆ. ಇಲ್ಲ ಅಂತ ಯಾರಮ್ಮ ಹೇಳಿದ್ದು? ನೀನ್ ಹೆಂಡತಿ. ಯಾರಿಗೂ ಹೇಳ್ದೆ ಕೇಳ್ದೆ ಮಗು ತೆಗ್ಸಕ್ ಹೋಗಿದ್ಲಲ್ಲ, ನಿನಗೆ ಹೇಳಿದ್ಲಾ? ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಆದಿತ್ಯ ಅವ್ರ ಮೊದಲನೇ ಮಗ ಅಲ್ವಾ? ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಡ ಸೂರ್ಯ. ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದಕ್ಕೆ ಇವತ್ತು ಕೋರ್ಟ್ ಅಲ್ಲಿ ಆದಿತ್ಯನ ಪರವಾಗಿ ಹೋರಾಡ್ತಿದೀವಿ. ಅವ್ನು ನಮಗೆ ಬೇಕು ಅಂತ. ರವಿಗಿಬ್ರು ಹೆಣ್ಮಕ್ಳು. ಭಾಸ್ಕರ ಏನ್ ಮಾಡ್ಕೊಂಡಿದಾನೋ ನನಗೆ ಗೊತ್ತಿಲ್ಲ. ನಿನ್ಗೆ ಒಂದ್ ಹೆಣ್ಮಗು ಇದೆ. 7 ತಿಂಗಳ ಮೇಲೆ ಯಾರು ಮಗು ತೆಗ್ಸಲ್ಲ, ಅದು ಕೊಲೆ ಆಗುತ್ತೆ. ನಿನಗೆ ನಿನ್ ಮಗು ಬೇಡ್ವೇನೋ ಸೂರ್ಯ? ಈಗ ನಿಮ್ಮಿಬ್ಬರಿಗೂ ಒಂದ್ ಮಗು ಆಗ್ತಿದೆ. ಆ ಮಗು ನಮ್ಮನೆ ವಾರಸ್ದಾರ ಆಗ್ಬೇಕು. ಗೊತ್ತಾಯ್ತಾ? ಹೋಗಿ ಆರ್ತಿಗೆ ಬುದ್ಧಿ ಹೇಳು. ಆರ್ತಿಯವ್ರೆ, ಏನಿದೆಲ್ಲ? ನೀವ್ ಹೀಗೆಲ್ಲ ಬಗ್ಬಾರ್ದು. ಮಗುಗ್ ತೊಂದ್ರೆ. ಯಾಕೆ ನಿಲ್ಲಿಸ್ಬಿಟ್ರಿ ಸೂರ್ಯ ಅವರೇ? ಹೇಳಿ. ಮಗುನೇ ಬೇಡ ಅಂತ ಹೇಳಿದ್ಮೇಲೆ ಏನ್ ಹೇಳಿ ಏನ್ ಪ್ರಯೋಜನ ಆರ್ತಿಯವ್ರೆ? ನೀವ್ ಈ ಮಗು ಬೇಡ ಅಂತ ಡಿಸೈಡ್ ಮಾಡಾಗಿದ್ಯಲ್ವಾ?
ಆ ಮಗು ನನ್ನ ಪ್ರತಿರೂಪ. ಅಷ್ಟೇ ಅಲ್ಲ, ಅದು ನಿಮ್ದು ಹೌದು. ನನ್ನ ಪ್ರತಿರೂಪನೇ ನಿಮ್ಮಲ್ಲಿರೋದು ಬೇಡ ಅಂತ ನೀವು ಹಠ ಮಾಡಿದ್ಮೇಲೆ ನಾನು ಏನ್ ಹೇಳಿ ಏನ್ ಪ್ರಯೋಜನ? ಶಶಾಂಕ್ ಮಾತಾಡಿದ್ದಕ್ಕೆ ನೀವು ಹಾಗೆಲ್ಲ ಮಾತಾಡಿದ್ರಿ ಅಂತ ಅನ್ಕೊಂಡೆ. ಆದ್ರೆ ನೀವಿಷ್ಟು ಸೀರಿಯಸ್ ಆಗಿ ಏನಿದೆಲ್ಲ ಆರ್ತಿ ಅವ್ರೆ? ನಮ್ಮ ಮಗುನೇ ಕೊಲ್ಲೋದಕ್ ಮನ್ಸಾದ್ರೂ ಹೇಗ್ ಬಂತು ನಿಮ್ಗೆ? ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ ಸೂರ್ಯ ಅವರೇ. ಆ ಟೈಮಲ್ಲಿ ನನಗೆ ಏನಾಯ್ತು ಗೊತ್ತಿಲ್ಲ. ನೋಡಿ, ನನಗೆ ನೀವು ಬೇಕು, ಆದಿತ್ಯನೂ ಬೇಕು, ಈ ಮಗುನೂ ಬೇಕು. ಯಾವತ್ತೂ ಇಂದ ಕೆಲಸ ಮಾಡಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬೇಡಿ.